ನಮಸ್ತೆ ಸ್ನೇಹಿತರೆ, ಈ ದಿನದ ವಿಡಿಯೋದಲ್ಲಿ ನಾನು ಪ್ಲಾಸ್ಟಿಕ್ ಕವರ್ನ ಯೂಸ್ ಮಾಡಿ ಟೊಮೊಟೊ ಬೆಳೆದಿದ್ದೀನಿ. ಅದು ಹೇಗೆ ಬೆಳೆದಿದ್ದೀನಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ನೋಡಿ, ನಾನೊಂದು ಟೊಮೊಟೊ ತೊಗೊಂಡು ಅದನ್ನು ಮಧ್ಯಭಾಗ ಕಟ್ ಮಾಡಿ ಅದರಲ್ಲಿರೋ ಸೀಡ್ಸ್ನ ನಾನೊಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಪ್ಲೇಟ್ಗೆ ಹಾಕ್ಕೊಂಡು ಸೀಡ್ಸ್ ಎಲ್ಲ ಪ್ಲೇಟ್ಗೆ ಹಾಕ್ಕೊಂಡು ಒಂದು ಖಾಲಿ ಪಾಟಲ್ಲಿ ಈ ಸೀಡ್ಸ್ನ ನಾನು ಹಾಕ್ತೀನಿ. ಇದು ಈ ಸೀಡ್ಸು ನಮಗೆ ಒಂದು 20 ಡೇಸ್ ಆಗುತ್ತೆ ಬರೋದಕ್ಕೆ. ಅದು ಮೊಳಕೆ ಹೊಡೆದು ಸಸಿಯಾಗಿ ಬರೋದಕ್ಕೆ ಒಂದು 20 ಡೇಸ್ ಬೇಕು ನಮಗೆ ಟೊಮೊಟೊ ಸಸಿ. ಇದರಲ್ಲಿ ನಾನು ಹಾಕಿ ಡೈಲಿ ಸ್ವಲ್ಪನೇ ನೀರು ಹಾಕ್ತೀನಿ, ಜಾಸ್ತಿ ಏನು ಹಾಕೋದಿಲ್ಲ. ಇದಕ್ಕೆ ಸ್ವಲ್ಪನೇ ನೀರು ಹಾಕಬೇಕು, ಏಕೆಂದರೆ ಜಾಸ್ತಿ ನೀರು ಹಾಕೋದ್ರಿಂದ ಕೊಳ್ತೋಗೋ ಚಾನ್ಸಸ್ ಇರುತ್ತೆ ಸಸಿಗಳು. ಅದರಿಂದ ಸ್ವಲ್ಪನೇ ನೀರು ಹಾಕಿ ನಾವು ಬೆಳೆಸ್ಕೋಬೇಕು. ನೋಡಿ, ನಾನು ಇಲ್ಲಿ ಬೆಳೆಸ್ಕೊಂಡಿದ್ದೀನಿ ಆಲ್ರೆಡಿ ಒಂದು ಪಾಟಲ್ಲಿ ಹಾಕಿ ಸೀಡ್ಸ್ನ. ಈಗ ಬಂದಿದೆ ಅದು. ಇನ್ನೊಂದು 5 ಡೇಸಲ್ಲಿ ನಾನು ಅದನ್ನು ಕಿತ್ಕೊಂಡು ಈ ಥರ ಕವರ್ನ ನಾನು ಯೂಸ್ ಮಾಡಿ ಟೊಮೊಟೊ ಸಸಿನ ಬೆಳೀತಾ ಇರೋದು. ನೋಡಿ, ಇದು ತುಂಬ ಲಾಂಗ್ ಇರೋದ್ರಿಂದ ಕಟ್ ಮಾಡಿ ಅದನ್ನು ನನಗೆ ಎಷ್ಟಕ್ಕೆ ಬೇಕು, ಎಷ್ಟು ಮಣ್ಣು ತುಂಬಕ್ಕೆ ಬೇಕು ಅಷ್ಟಕ್ಕೆ ಮಾತ್ರ ನಾನು ಕಟ್ ಮಾಡಿ ಕವರ್ಗಳನ್ನ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದು ಒಂದು ಇದಕ್ಕೆ ಬಾಣಲಿಗೆ ನಾನು ಮಣ್ಣು ಮತ್ತು ಗೊಬ್ಬರ ಎರಡೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನಾನು ಈ ಕವರ್ ಒಳಗಡೆ ಹಾಕ್ಕೊಳ್ತಿದ್ದೀನಿ, ಏಕೆಂದರೆ ಸಸಿ ಚೆನ್ನಾಗಿ ಬರಬೇಕು ಅನ್ನೋದಕ್ಕೆ. ಇದಕ್ಕೆ ಬೇರೆ ನಾನೇನು ಯೂಸ್ ಮಾಡಲ್ಲ, ಬೇರೆ ಥರ ಯಾವುದೇ ಗೊಬ್ಬರಗಳ್ನ ಹಾಕಲ್ಲ. ಮಾಮೂಲಿ ಕೊಟ್ಟಿಗೆ ಗೊಬ್ಬರ ಮತ್ತು ಮಣ್ಣು ಎರಡೇ ನಾನು ಯೂಸ್ ಮಾಡಿ ಟೊಮೊಟೊ ಸಸಿನ ಬೆಳೀತಾ ಇರೋದು. ಅದರಿಂದ ನಾನು ಈ ಕವರ್ ಒಳಗಡೆ ಆ ಮಣ್ಣನ್ನ ನಾನು ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಒಂದು 6 ಸಸಿ 6 ಪಾಟ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಈ ಕವರ್ಗಳಲ್ಲಿ. ಒಂದು 6 ಸಸಿ ಹಾಕೋಬೋದು ನಾನು ಇವಾಗ ಇದಕ್ಕೆ. ಅಷ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ತೋರಿಸ್ತೀನಿ ಹೇಗೆ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಇಷ್ಟೇ, ಜಾಸ್ತಿ ಏನಿಲ್ಲ. ಅದಕ್ಕೆ ಆ ಸಸಿಗಳನ್ನ ನಾನು ಇದಕ್ಕೆ ಅದು ಬಂದಮೇಲೆ ಇದಕ್ಕೆ ಹಾಕ್ಕೊಳ್ತೀನಿ ನಾನು. ನೋಡಿ, ಈ ಥರ ರೆಡಿ ಮಾಡಿ ಇಟ್ಕೊಂಡು ಈಗ ತೋರಿಸ್ತೀನಿ. ನೋಡಿ, ನಾನು ಯಾವ ಥರ ಟೊಮೊಟೊ ಸಸಿನ ಬೆಳೆದಿದ್ದೀನಿ ಈ ಕವರ್ಗಳಲ್ಲಿ ಅನ್ನೋದನ್ನ. ನಿಮಗೆ ಆಲೆ ನೋಡಿ ಹೂವು ಬಂದಿದೆ. ಇದೇ ಕವರು ಇಷ್ಟೇ ಉದ್ದದಲ್ಲೇ ನಾನು ಬೆಳೆದಿರೋದು. ನೋಡಿ, ಅದೇ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ಇಷ್ಟೇ, ನಾವು ಬೇರೆ ಏನು ಅದಕ್ಕೇನು ನಾವು ಗೊಬ್ಬರ ಆ ಥರ ಬೇರೆ ಮೆಡಿಷನ್ ಥರ ಏನೂ ನಾವು ಯೂಸ್ ಮಾಡಿಲ್ಲ. ಆರ್ಗಾನಿಕ್ಕಾಗಿ ನಾನು ಟೊಮೊಟೊನ ಬೆಳ್ಕೊಳ್ತಾ ಇದ್ದೀನಿ ನನ್ನ ಮನೆಗೆ. ಎಲ್ಲ ಹೂವು ಆಗಿದೆ ಇದು. ನೆಕ್ಸ್ಟ್ ಇದು ಕಾಯಿ ಬಿಡೋಷ್ಟರಲ್ಲಿ ನಾನು ಬೇರೆ ಇನ್ನೊಂದು ಸಸಿನ ರೆಡಿ ಮಾಡ್ಕೊಳ್ತೀನಿ. ಮತ್ತು ಆಲೆ ಹಣ್ಣಾಗಿರೋದು ಕಾಯಿ ಗಿಡನೂ ಇದೆ ನಾನು ಹಾಕಿರೋದು. ನೋಡಿ, ಅದನ್ನು ನಾನು ತೋರಿಸ್ತಾ ಇದ್ದೀನಿ. ಈ ಕಾಯಿ ಬಿಟ್ಟು ಮುಗಿಯೋಷ್ಟರಲ್ಲಿ ಈಗ ಹೂವು ಆಗಿದೆಯಲ್ಲ, ಅದು ಕಾಯಿ ಬಿಡುತ್ತಾ ಇರ್ತದೆ. ಒಂದು 4 ಸಸಿಗಳನ್ನ ನಾವು ಈ ಥರ ಮನೆಗಳಲ್ಲೇ ಹಾಕ್ಕೊಂಡ್ರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅಡುಗೆಗೆ. ನಾವು ಮನೆಯಲ್ಲೇ ಗಾರ್ಡನ್ಗಳಾಗಲಿ ಜಾಗ ಇಲ್ಲದೆ ಹೋದರೆ ಈ ಥರ ಕವರ್ಗಳಲ್ಲಿ ನಾವು ಯೂಸ್ ಮಾಡ್ಬೋದು. ಪಾಟೇ ಬೇಕು, ಇದಕ್ಕೆ ಜಾಗನೇ ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಾವು ಈ ಥರ ಕವರ್ಗಳ್ನ ಯೂಸ್ ಮಾಡಿಕೊಂಡು ಟೊಮೊಟೊನ ಬೆಳಿಬೋದು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ವಿಡಿಯೋ ನೋಡಿ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಧನ್ಯವಾದಗಳು.